ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಒಂದು ಕಾಲದಲ್ಲಿ IPS ಅಧಿಕಾರಿಯಾಗಿ ಮಿಂಚಿದ್ದ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ರಾಜಕೀಯ ಪ್ರವೇಶ ಮಾಡಿ ತಪ್ಪು ಮಾಡಿದ್ರಾ? ಹೀಗೊಂದು ಪ್ರಶ್ನೆ ಈಗ ಸೃಷ್ಟಿಯಾಗಿದೆ. ಯಾಕಂದರೆ ಹಲವು ದಿನಗಳಿಂದ ತಮಿಳುನಾಡು ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡ್ತಾ ಇದ್ದಾರೆ. ಈ ಸಾಧ್ಯತೆಯ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹುತೇಕ ಸ್ಪಷ್ಟನೆಯನ್ನ ನೀಡಿರುವ ಅಣ್ಣಾಮಲೈ, ನಾನು ಮುಂದಿನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಹೇಗಂತ ಹೇಳಿಕೆಯನ್ನು ನೀಡಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷ ಮುಂದಿನ ಚುನಾವಣೆಗಾಗಿ AIADMK ರೆಡಿ ಮಾಡಿರುವಂತಹ ಬಲಿಪೀಠದಲ್ಲಿ ಅಣ್ಣಾಮಲೈ ಇವರನ್ನು ಬಲಿ ತೆಗೆಯಲು ಮುಂದಾಗಿದೆಯಾ ಎಂಬುದು ಸದ್ಯದ ಪ್ರಶ್ನೆ. ರಾಷ್ಟ್ರೀಯ ಪಕ್ಷವಾಗಿರುವಂತಹ ಬಿಜೆಪಿ ಆಡಳಿತಾರೂಢ DMKಯ ಪ್ರಾದೇಶಿಕ ಪ್ರತಿಸ್ಪರ್ಧಿಗೆ ಶರಣಾಗ್ತಾ ಇರುವುದರಿಂದ ಅಣ್ಣಾಮಲೈ ಇವರನ್ನು ನವದೆಹಲಿಗೆ ಕರೆಸಲಾಗಿದೆ. ಅವರಿಗೆ ಉನ್ನತ ಹುದ್ದೆಯನ್ನು ನೀಡುವಂತಹ ಭರವಸೆಯನ್ನು ನೀಡಲಾಗಿದೆ ಎಂಬುದು ರಾಜಕೀಯ ಪ್ರೌಢಶಾಲೆಯಿಂದ ಸಿಕ್ಕಿರುವಂತಹ ಒಂದು ಮಾಹಿತಿ. ಹೀಗೆ ಸೃಷ್ಟಿಯಾಗಿರುವಂತಹ ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈ ಬಿಜೆಪಿ ಪಕ್ಷಕ್ಕೆ ಹೋಗಿ ತಪ್ಪು ಮಾಡಿಬಿಟ್ರಾ ಎಂದೆನಿಸ್ತಾ ಇದೆ. ಯಾಕಂದರೆ ಮುಂದಿನ ವಾರದ ಹೊತ್ತಿಗೆ ತಮಿಳುನಾಡು ರಾಜ್ಯ ಸೇರಿ 4 ರಾಜ್ಯಗಳ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಸಜ್ಜಾಗಿರುವ ಹೊತ್ತಿನಲ್ಲಿ ಅಣ್ಣಾಮಲೈ ಇಂತಹದೊಂದು ಹೇಳಿಕೆ ನೀಡಿರುವುದರ ಜೊತೆ ಅವರ ಮಾತಲ್ಲಿ ನಿರಾಶೆ ಎದ್ದು ಕಾಣ್ತಾ ಇತ್ತು. ತಾನು ತೆಗೆದುಕೊಂಡಂತಹ ನಿರ್ಧಾರ ಸರಿ ಆಗಿಲ್ವಾ, ಇಂತಹ ಒಂದು ನಿರಾಶೆ ಅವರಲ್ಲಿ ಎದ್ದು ಕಾಣ್ತಾ ಇತ್ತು. ಈ ನಿರ್ಧಾರಕ್ಕೆ ಕರ್ನಾಟಕ ಕೇಡರ್ನ ಮಾಜಿ IPS ಅಧಿಕಾರಿ ಯಾವುದೇ ನೇರವಾದಂತಹ ಕಾರಣ ನೀಡದೇ ಇದ್ದರೂ AIADMK ಜೊತೆಗಿನ ಮೈತ್ರಿಗಾಗಿ ಅಣ್ಣಾಮಲೈ ಇವರನ್ನ ಪಕ್ಷಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸದೇ ಇರಲು ಬಿಜೆಪಿ ಪಕ್ಷದ ಕೇಂದ್ರ ನಾಯಕತ್ವ ನಿರ್ಧಾರ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಆದರೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾಗಿ ಅಣ್ಣಾಮಲೈಗೆ ಕೇಂದ್ರದಲ್ಲಿ ಮಹತ್ವದ ಹುದ್ದೆ ನೀಡುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ. ಆದರೆ ಇದು ಈವರೆಗೂ ಕನ್ಫರ್ಮ್ ಆಗಿಲ್ಲ. ಮುಂದೆ ಏನಾಗುತ್ತೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಕುರಿತು ಕೊಯಮತ್ತೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದಂತಹ ಅಣ್ಣಾಮಲೈ, ಮುಂದಿನ ಬಾರಿ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧೆ ಮಾಡಲ್ಲ. ಬೇರೆ ಪಕ್ಷಗಳ ರೀತಿ ನಮ್ಮಲ್ಲಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆ ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿ ಸ್ಪರ್ಧೆಯ ಮಾತೇ ಇಲ್ಲ. ನಾನು ಅದರ ರೇಸ್ನಲ್ಲಿ ಇಲ್ಲವೇ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ನಮ್ಮ ಉದ್ದೇಶ 2026ರ ವೇಳೆ DMK ಸರ್ಕಾರವನ್ನು ಕಿತ್ತೆಗೆಯುವುದಾಗಿದೆ. ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಬಿಜೆಪಿ ಉತ್ತಮ ಸಾಧನೆ ಮಾಡಬೇಕು ಎಂಬುದಷ್ಟೇ ನಮ್ಮೆಲ್ಲರ ಗುರಿ ಅಂತ ಅವರು ಹೇಳಿರುವಂಥದ್ದು. ಇದೇ ವೇಳೆ AIADMK ನಾಯಕರು ತಮಿಳುನಾಡು ರಾಜ್ಯದಲ್ಲಿನ ಬಿಜೆಪಿ ನಾಯಕತ್ವ ಬದಲಾವಣೆ ಬಯಸಿದ್ದಾರೆ ಎಂಬ ವರದಿಗಳ ಬಗ್ಗೆ ಅಂಥ ಯಾವುದೇ ಗಲಾಟೆ ಗದ್ದಲಕ್ಕೂ ನಾನು ರೆಡಿ ಇಲ್ಲ ಹೀಗಂತ ಅಣ್ಣಾಮಲೈ ಸ್ಪಷ್ಟನೆ ನೀಡಿರುವಂಥದ್ದು. ಇನ್ನು ಕೆಲ ದಿನಗಳ ಹಿಂದೆ AIADMK ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ದೆಹಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಇವರನ್ನ ಭೇಟಿ ಮಾಡಿದರು. ಇದೇ ವೇಳೆ ಮತ್ತೆ ತಮ್ಮ ಪಕ್ಷವನ್ನು NDA ಮೈತ್ರಿಕೂಟಕ್ಕೆ ಸೇರಿಸೋಕೆ ಅವರು ರೆಡಿಯಾಗಿದ್ದರು ಅಂತ ಹೇಳಿದರು. ಆದರೆ ಒಂದೇ ಒಂದು ಕಂಡೀಷನ್ ಅವರು ಹಾಕಿದ್ರು ಎಂಬುದು ಸುದ್ದಿಯಾಗಿತ್ತು. ಅದೇನೆಂದರೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಇವರ ಪ್ರಭಾವವನ್ನು ಕಮ್ಮಿ ಮಾಡಬೇಕು. ಈ ಭೇಟಿಯ ನಂತರ ಅಣ್ಣಾಮಲೈ ಇವರು ಅಧ್ಯಕ್ಷ ಹುದ್ದೆಯಿಂದ ಕೆಳಗೆ ಇಳಿಯುವುದು ಕನ್ಫರ್ಮ್ ಎನ್ನುವ ಮಾತು ಕೇಳಿ ಬರ್ತಾ ಇತ್ತು. ಈಗ ಅದಕ್ಕೆ ಪೂರಕವಾಗಿಯೇ ಅಣ್ಣಾಮಲೈ ಈ ಹೇಳಿಕೆಯನ್ನು ನೀಡಿದ್ದಾರೆ. ಯಾಕೆಂದರೆ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಅಂದರೆ 2026ರಲ್ಲಿ ಚುನಾವಣೆ ನಡೆಯುತ್ತೆ. ಅದಕ್ಕೂ ಮುನ್ನ ಬಿಜೆಪಿ ಪಕ್ಷ AIADMK ಪಕ್ಷಗಳು ಮೈತ್ರಿಯ ಬಗ್ಗೆ ಸರಣಿ ಚರ್ಚೆ ನಡೆಸ್ತಾ ಇದೆ. ಅಣ್ಣಾಮಲೈ ಇವರ ನಾಯಕತ್ವ ಬಿಜೆಪಿಗೆ ಇರಬಾರದು ಎನ್ನುವ ಕಂಡೀಷನನ್ನು ಎಡಪ್ಪಾಡಿ ಹಾಕಿದರು. 2023ರಲ್ಲಿ AIADMK ಪಾರ್ಟಿ NDA ಮೈತ್ರಿಕೂಟದಿಂದ ಹೊರಬಂದಿತ್ತು.
ಅಣ್ಣಾದೊರೈ ಮತ್ತು ಜಯಲಲಿತಾ ಬಗ್ಗೆ ಅಣ್ಣಾಮಲೈ ಟೀಕೆಯನ್ನ ಮಾಡಿದ ಹಿನ್ನೆಲೆಯಲ್ಲಿ ಎಐಎಡಿಎಂಕೆ ಮೈತ್ರಿಕೂಟದಿಂದ ಹೊರ ನಡೆದಿತ್ತು. ಆದರೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದರಿಂದ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆಯನ್ನ ಎದುರಿಸಿತು. ಹೀಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ತಮ್ಮ ಅಂದರೆ ಎಐಎಡಿಎಂಕೆ ನೇತೃತ್ವದಲ್ಲಿ ಎದುರಿಸಬೇಕು ಎನ್ನುವ ಮಾತನ್ನ ಅಮಿತ್ ಶಾ ಜೊತೆ ಎಡಪ್ಪಾಡಿ ಪಳನಿಸ್ವಾಮಿ ಮಾತನಾಡಿದ್ದಾರೆ ಎನ್ನುವ ವಿಷಯವನ್ನ ತಮಿಳುನಾಡು ಮಾಧ್ಯಮ ಈಗಾಗಲೇ ವರದಿ ಮಾಡಿರುವಂಥದ್ದು. ಇನ್ನು ಅಣ್ಣಾಮಲೈ ಇವರಿಗೆ ಯಾವ ಹುದ್ದೆಯನ್ನ ಬಿಜೆಪಿ ಪಕ್ಷ ನೀಡುತ್ತೆ ಎನ್ನುವುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದರೆ IPS ಅಧಿಕಾರಿಯಾಗಿ ಭಾರಿ ಸುದ್ದಿ ಮಾಡಿದ್ದ, ಸದಾ ಸುದ್ದಿಯಲ್ಲಿದ್ದ ಅಣ್ಣಾಮಲೈ ಇದ್ದಕ್ಕಿದ್ದಂತೆ ಎಲ್ಲರನ್ನ ಅಚ್ಚರಿಗೆ ಒಳಗಾಗುವಂತೆ ಮಾಡಿ ರಾಜಕೀಯ ಪ್ರವೇಶ ಮಾಡುವುದರ ಜೊತೆಗೆ ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾಗಿದ್ದರು. ತದನಂತರ ಅವರು ತಮಿಳುನಾಡಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಗುರುತಿಸಿಕೊಂಡಿದ್ದರು. ಆದರೆ ಇದ್ದಕ್ಕಿದ್ದಂತೆ ಆ ಹುದ್ದೆಯಿಂದ ಕೆಳಗೆ ಇಳಿತೀನಿ ಅಂತ ಅವರು ಹೇಳಿರುವುದರ ಹಿಂದಿನ ಮರ್ಮ ಎಲ್ಲರಿಗೂ ಕುತೂಹಲ ಸೃಷ್ಟಿ ಮಾಡಿರುವಂಥದ್ದು. ಇನ್ನು TTV ದಿನಕರನ್, ಶಶಿಕಲಾ ನಟರಾಜನ್, ಪನ್ನೀರಸೆಲ್ವಂ ಮುಂತಾದವರಿಗೆ ಪ್ರಾಮುಖ್ಯತೆಯನ್ನು ಹೆಚ್ಚು ಮಾಡಿದ್ರು. ಓಕೆ, ಆದರೆ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಕೆ ಅಣ್ಣಾಮಲೈ ಇವರ ಪಾತ್ರವನ್ನು ಕಮ್ಮಿ ಮಾಡಬೇಕು ಎನ್ನುವಂತಹ ಒಂದೇ ಒಂದು ಕಂಡೀಷನನ್ನು ಎಡಪ್ಪಾಡಿ ಹಾಕಿದ್ರು. ಇದು ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ಯಾಕಂದರೆ ತಮಿಳುನಾಡಿನಲ್ಲಿ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಪಕ್ಷದ ಪ್ರಭಾವ ಕಮ್ಮಿ, ಅಲ್ಲಿ ಏನಿದ್ರು ಪ್ರಾದೇಶಿಕ ಪಕ್ಷದ ಪ್ರಭಾವ ಹೆಚ್ಚು. ಹೀಗಿದ್ರೂ ಕೂಡ ಬಿಜೆಪಿ ಪಕ್ಷದ ಬೇರನ್ನ ಗಟ್ಟಿಗೊಳಿಸೋಕೆ ಅಣ್ಣಾಮಲೈ ರಾಜ್ಯ ಪ್ರವಾಸವನ್ನು ಕೂಡ ಮಾಡಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಲಾಗದಿದ್ರೂ ವೋಟ್ ಶೇರ್ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಿಕೊಂಡಿತ್ತು. ಇನ್ನು 2026ರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಇದೇ ವೇಳೆ ಬಿಜೆಪಿ ಜೊತೆ ಮೈತ್ರಿಗೆ ಆಸಕ್ತಿ ವ್ಯಕ್ತಪಡಿಸಿರುವ ಎಐಎಡಿಎಂಕೆ ಅಣ್ಣಾಮಲೈ ಇವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಯಿಂದ ತೆಗೆದುಹಾಕಬೇಕು, ಹೀಗಂತ ಬಿಜೆಪಿ ಹೈಕಮಾಂಡ್ ಮುಂದೆ ಷರತ್ತನ್ನ ಇಟ್ಟಿತ್ತು. ಹೀಗಾಗಿ ರಾಜ್ಯದಲ್ಲಿ ಅಣ್ಣಾಮಲೈ ಮತ್ತು ಎಐಎಡಿಎಂಕೆ ನಾಯಕರ ನಡುವಿನ ಸಂಘರ್ಷ ತಡೆಯುವ ಸಲುವಾಗಿ ಇವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸದೇ ಇರಲು ಬಿಜೆಪಿ ಪಕ್ಷ ಮುಂದಾಗಿರುವಂಥದ್ದು. ಮುಂದೆ ಏನಾಗುತ್ತೋ ಕಾಲವೇ ಉತ್ತರಿಸಬೇಕು. ಇದುವೇ ಸದ್ಯದ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.